ಈ ಪೇಜದಲ್ಲಿ ನಿಮ್ಮದು ಸ್ವಾಗತ. ನಾನು ನಿಮಗೆ ಬೆಂಗಳೂರು ಟು ಹೊರನಾಡು ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಐಟನರಿ ತೋರಿಸ್ತಾ ಇದ್ದೀನಿ. ನಾವು ಇವಾಗ ಮ್ಯಾಜೆಸ್ಟಿಕ್ ಟರ್ಮಿನಲ್ 2 ಅಲ್ಲಿ ಇದ್ದೀವಿ. ಇಲ್ಲಿಂದ ನಮಗೆ KSRTC ಬಸ್ ಸಿಗುತ್ತೆ. ವೀಕೆಂಡ್ದಲ್ಲಿ ಹೋಗೋದು ಪ್ಲ್ಯಾನ್ ಮಾಡಿದ್ರೆ ಬುಕಿಂಗ್ ಇಲ್ಲದೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ರಾತ್ರಿ 10:30ಗೆ ಬಸ್ ಬುಕಿಂಗ್ ಮಾಡಿದ್ದೇವೆ. ಮ್ಯಾಜೆಸ್ಟಿಕ್ ಟು ಹೊರನಾಡುಗೆ 320 ಕಿಲೋಮೀಟರ್ಸ್ ಆಗುತ್ತೆ. 8 ಅವರ್ಸ್ ಜರ್ನಿ ಮಾಡಿಕೊಂಡು ನಾವು ಹೊರನಾಡುಗೆ ಬೆಳಗ್ಗೆ 6:30ಗೆ ರೀಚ್ ಆಗಿದ್ದೇವೆ. ನೋಡಿ, ಇವಾಗ ಮಾರ್ನಿಂಗ್ 6:30 ಆಗಿದೆ. ವ್ಯೂಸ್ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಇದನ್ನ ವ್ಯೂಸ್ ನೋಡೋಕ್ಕೆ ಮಿಸ್ ಮಾಡಬೇಡಿ. ಇವಾಗ ನಾವು ಅಕೊಮಡೇಷನ್ ಬಗ್ಗೆ ನೋಡೋಣ. ಇಲ್ಲಿ ನಿಮಗೆ ದೇವಸ್ಥಾನ ಟ್ರಸ್ಟಿಂದ ಭಕ್ತ ನಿವಾಸ್ ಲಾಡ್ಜಲ್ಲಿ 250 ರೂಪೀಸ್ಗೆ ಒಳ್ಳೆಯದು ರೂಮ್ ಸಿಗುತ್ತೆ. ನಾವು ಇವಾಗ ಫ್ರೆಶ್ ಅಪ್ ಆಗಿ ಶ್ರೀ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾವು ಇವಾಗ ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ತೀವಿ. ನೋಡಿ, ಟೆಂಪಲ್ ಪರಿಸರ ಹೂವಿನಿಂದ ಡೆಕೋರೇಟ್ ಮಾಡಿದ್ದಾರೆ. ಹೂವಿನ ಅಲಂಕಾರದಿಂದ ಟೆಂಪಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ದೇವಸ್ಥಾನ ಅಲ್ಲಿ 3 ಟೈಮ್ ಅನ್ನಪ್ರಸಾದ ಇರುತ್ತೆ. ಬೆಳಗ್ಗೆ 7:30ಯಿಂದ 8:30 ತನಕ ಉಪಹಾರ, ಅವಲಕ್ಕಿ ಮತ್ತು ಕಾಫಿ ಇರುತ್ತೆ. ಮಧ್ಯಾಹ್ನ 11:30ಯಿಂದ 2 ಗಂಟೆ ತನಕ ಊಟ ಇರುತ್ತೆ ಮತ್ತು ರಾತ್ರಿ 7:30ಯಿಂದ 9 ಗಂಟೆ ತನಕ ಊಟ ಇರುತ್ತೆ. ಮಾರ್ನಿಂಗ್ ಇನ್ನೊಮ್ಮೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ದರ್ಶನ ಮಾಡಿ ಆಮೇಲೆ ಉಪಹಾರ ಮಾಡಿ 9:30ಗೆ KSRTC ಬಸ್ ಇಂದ ನಮ್ಮದು ನೆಕ್ಸ್ಟ್ ಪ್ರಣಯ ಶ್ರೀ ಧರ್ಮಸ್ಥಳ ಮಂಜುನಾಥ್ ಟೆಂಪಲ್ ಹೋಗ್ತಾ ಇದ್ದೀವಿ. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.